ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಾವಣ್ಯ ಚೇತನ್ ಗೌಡ ಕನ್ನಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಾನಿವತ್ತು ನಿಮಗೆ ತೊಂಡೆಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗ 1/2 kg ಅಷ್ಟು ತೊಂಡೆಕಾಯಿನ ತೊಗೊಂಡು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ದಪ್ಪದಾಗಿರೋ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ 1 3 ಟೇಬಲ್ ಸ್ಪೂನು, 1 3 ಟೇಬಲ್ ಸ್ಪೂನು ಕಡಲೆಬೇಳೆ, 1 2 ಟೇಬಲ್ ಸ್ಪೂನು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಆಯಿಲು 3 ಟೇಬಲ್ ಸ್ಪೂನು, ಸಾಸಿವೆ, ಜೀರಿಗೆ, ಆಮೇಲೆ ಖಾರದ ಪುಡಿ 1 2 ಟೇಬಲ್ ಸ್ಪೂನು, ಅದಾದಮೇಲೆ ಅರಿಶಿಣ 1/2 ಟೇಬಲ್ ಸ್ಪೂನ್ ತೊಗೊಳ್ಳಿ. ಅದಾದಮೇಲೆ ಒಣಮೆಣಸಿನ್ಕಾಯಿ 1 5-6 ತೊಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ 1 ಗೆಡ್ಡೆನ ಸುಲಿದಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಆ ಪ್ಯಾನ್ಗೆ ಕಡಲೆ ಬೀಜನ ಹಾಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೀವು ಇದೆಲ್ಲ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ. ಡ್ರೈ ಫ್ರೈನ ಮಾಡಬೇಕು, ಯಾವುದೇ ರೀತಿ ಆಯಿಲ್ ಏನೂ ಹಾಕಬೇಡಿ. ನೆಕ್ಸ್ಟು ಕಡಲೆಬೇಳೆ ಉದ್ದಿನ ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಿಧಾನವಾಗಿ ಫ್ರೈ ಮಾಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಬೇಗ ಸೀದೋಗ್ಬಿಡುತ್ತೆ ಇದು. ನೆಕ್ಸ್ಟ್ ಇಲ್ಲಿ ಒಣಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಜೀರಿಗೆ ಎರಡೂ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಿದ್ದು ನೆಕ್ಸ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಆರಕ್ಕಿಟ್ಟು ಅದಾದಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ. ಇದಷ್ಟೂ ಹಾಕಿ ನೀರೇನೂ ಹಾಕಬಾರ್ದು, ಹಾಗೆ ಡ್ರೈಯಾಗೆ ಗ್ರೈಂಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ರೆಡಿಯಾಗಿದೆ. ನೆಕ್ಸ್ಟ್ ಅದೇ ಪ್ಯಾನ್ನ ತೊಗೊಂಡು ಇಲ್ಲಿ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಆದಮೇಲೆ ಸಾಸಿವೆ 1/2 ಟೇಬಲ್ ಸ್ಪೂನು, ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟ್ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವು ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಫ್ರೈ ಮಾಡಿ. ಅರಿಶಿನ ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ, ಈರುಳ್ಳಿದು ಯಾವುದೇ ಹಸಿ ವಾಸನೆ ಕೂಡ ಇರೋದಿಲ್ಲ. ನೆಕ್ಸ್ಟು ತೊಂಡೆಕಾಯಿ ತೊಳೆದಿಟ್ಕೊಂಡಿರೋದನ್ನ ಇಲ್ಲಿ ಹಾಕ್ತಾಯಿದ್ದೀನಿ. ತೊಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀವು. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡಿ. ಉಪ್ಪು ಹಾಕೋದ್ರಿಂದ ತೊಂಡೆಕಾಯಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಬೇಯೋದು ಚೆನ್ನಾಗಿ ಬೇಯುತ್ತೆ. ಅರಿಶಿನ ಆಗಿರ್ಬೋದು, ಉಪ್ಪಾಗಿರ್ಬೋದು, ಯಾವುದೇ ತರಕಾರಿಗೆ ಫಸ್ಟೇ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಮತ್ತು ಹಸಿ ವಾಸನೆ ಕೂಡ ಹೋಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಚೆನ್ನಾಗಿ ಫ್ರೈ ಆಗ್ತಿದೆ. ಆಲ್ಮೋಸ್ಟ್ ನೀವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಹಾಕಿದ್ದೀನಿ. ಟೊಮೊಟೊ ಕೂಡ ಇದರಲ್ಲಿ ಬೇಗ ಬೆಂದೋಗುತ್ತೆ, ಅದು ಬೇಗ ಮೆತ್ತಗಾಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಾದಮೇಲೆ 10 ಮಿನಿಟ್ಸ್ ಇದನ್ನು ಮುಚ್ಚಿಟ್ಬಿಡಿ. ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕು ತೊಂಡೆಕಾಯಿ. ನಾನಿಲ್ಲಿ ಒಂದು ಸೈಡ್ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೀರಿಗೆ ಸ್ವಲ್ಪ ಉಪ್ಪಾಕಿ ಕುದಿಸಿ ಅದನ್ನು ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಆಮೇಲೆ ಹಿಟ್ಟನ್ನು ನಾದ್ಕೊಬೇಕು, ಅದು ಬಿಸಿ ಇರುತ್ತೆ ಇವಾಗ. ನೆಕ್ಸ್ಟ್ ಇಲ್ಲಿ ತೊಂಡೆಕಾಯಿ ಫ್ರೈ ಆಗಿದೆ, ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥದ್ದನ್ನು ಮಿಶ್ರಣನ ಇದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ನಿಮಗೆ ಬೇಕಂದರೆ ಇದೇ ಥರ ಡ್ರೈಯೇ ಬೇಕು ಅಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು ನೀವು. ಇಷ್ಟೇ ಡ್ರೈಯೇ ಸಾಕು ಅಂದರೆ. ಗೊಜ್ಜು ಥರ ಬೇಕು ಅಂತ ಅಂದರೆ ನಿಮಗೆ ಎಷ್ಟು ನೀರು ಬೇಕು, ಗೊಜ್ಜು ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ 1 ಕಪ್ ಫುಲ್ ವಾಟರ್ನ ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಖಾರ ಪುಡಿ ಬೇಕು ಅಂದರೆ ಹಾಕೋಬೋದು. ನಾನು ಇಲ್ಲಿ ಮೆಣಸಿನ್ಕಾಯಿ, ಖಾರ ಪುಡಿ ಎರಡೂ ಹಾಕಿದ್ದೀನಿ. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಫಸ್ಟೇ ಉಪ್ಪು ಹಾಕಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು. ಫೈನಲಿ ಇಷ್ಟೇ, ಪಲ್ಯ ರೆಡಿ ಆಯಿತು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಎಷ್ಟು ಚೆನ್ನಾಗಿ ಗೊಜ್ಜು ಥರ ಬಂದಿದೆ ಅಂತ. ನೆಕ್ಸ್ಟ್ ಇಲ್ಲಿ ಹಿಟ್ಟನ್ನು ನಾದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ವಾಟರ್ ಹಾಕಿರ್ತೀವಲ್ಲ ಹಾಗಾಗಿ. ನಿಮ್ಗೆ ಬೇಕು ಅಂದರೆ ಮತ್ತೆ ನೀರು ಹಾಕ್ಕೊಂಡು ಕಲಿಸ್ಕೊಬೋದು. ಏನಾದರೂ ನೀರು ಬೇಕು ಅಂದರೆ ಬಿಸಿನೀರನ್ನೇ ಹಾಕ್ಕೊಳ್ಳಿ. ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪನೇ ಉಂಡೆ ತೊಗೊಂಡು ಉಂಡೆ ಮಾಡಿಕೊಂಡು ರೊಟ್ಟಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ತೊಗೊಂಡು ಮಾಡ್ಬೋದು. ಕೆಳಗಡೆ ಹಸಿಟ್ಟು ಹಾಕ್ಕೊಂಡು ತೊಡ್ತಾಯಿದ್ದೀನಿ.
ನೋಡಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತೊಟ್ಕೊಳ್ಳಿ. ಇದು ಜಾಸ್ತಿ ತುಂಬ ತೆಳ್ಳಗೆ ತೊಟ್ಟಿದ್ರೆ ಮೇಲೆ ಎತ್ತಾಕೋದಕ್ಕೆ ಕಷ್ಟ ಆಗುತ್ತೆ, ನೋಡ್ಬಿಟ್ಟು ತೊಟ್ಕೊಳ್ಳಿ. ನೀವು ಹಂಚ್ ಮೇಲೆ ಹಾಕಬೇಕಾದ್ರೆ ಹಸಿಟ್ಟು ಇರೋದು ಕೆಳಗಡೆ ಮೇಲೆ ಬರಬೇಕದು. ಅದಾದಮೇಲೆ ಸ್ವಲ್ಪ ಬೆಂದ ಮೇಲೆ ಅದ್ರ ಮೇಲ್ಗಡೆ ನೀರನ್ನು ಹಾಕ್ತೀನಿ. ಒಬ್ಬೊಬ್ಬರು ಬಟ್ಟೆಲಿ ಒರೆಸ್ತಾರೆ, ನನಗೆ ಅಭ್ಯಾಸ ಆಗೋಗಿದೆ, ಕೈಯಲ್ಲೇ ಒರೆಸ್ತೀನಿ ನಾನು. ನೀರು ಹಾಕಿಬಿಟ್ಟು ಅದನ್ನು ಮಗ್ಚಾಕಿ ಉಲ್ಟಾ ರಿಟರ್ನ್ ಹಾಕಿ ಚೆನ್ನಾಗಿ ಬೇಯಿಸಿ. ರೊಟ್ಟಿ ಚೆನ್ನಾಗಿ ಬೇಯಬೇಕು, ಬೇಯ್ದ್ರೇ ಚೆಂದ ತಿನ್ನೋದಕ್ಕೆ. ನೋಡಿ ಇವಾಗ ರೊಟ್ಟಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೆಡಿಯಾಗಿದೆ ಇವಾಗ ರೊಟ್ಟಿ ಮತ್ತು ತೊಂಡೆಕಾಯಿ ಪಲ್ಯ ಬಿಸಿ ಬಿಸಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ.